ಪಠ್ಯ ಪುಸ್ತಕದಲ್ಲಿ ಟಿಪ್ಪು ವಿಷಯವನ್ನ ಕೈಬಿಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಯಾರೂ ದೇಶದ ಇತಿಹಾಸವನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದು. ರಾಜ್ಯಪಾಲರೇ ಟಿಪ್ಪು ಸೇವೆಯ ಬಗ್ಗೆ ಮಾತನಾಡಿದ್ದಾರೆ. ಕಲಾಂ ಕೂಡ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತನಾಡಿದ್ದಾರೆ. ಪಠ್ಯ ಪುಸ್ತಕ ಸಮಿತಿಯವರು ತುಂಬಾ ವಿದ್ಯಾವಂತರಿದ್ದಾರೆ, ಹಾಗಾಗಿ ಟಿಪ್ಪು ವಿಚಾರವನ್ನ ಪಠ್ಯ ಪುಸ್ತಕದಲ್ಲಿ ಸೇರಿಸಿದ್ದಾರೆ. ಇತಿಹಾಸವನ್ನ ಹೊಸದಾಗಿ ಸೇರಿಸೋಕೆ ಅಥವಾ ತಿರುಚೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಪಠ್ಯ ಪುಸ್ತಕದಿಂದ ಟಿಪ್ಪು ವಿಷಯ ಕೈಬಿಡುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಪರ ವಿರೋಧದ ಚರ್ಚೆಗಳು ಕೇಳಿಬರ್ತಾ ಇವೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಯಾರೂ ಕೂಡ ದೇಶದ ಇತಿಹಾಸವನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ. ರಾಜ್ಯಪಾಲರು ಟಿಪ್ಪು ಸೇವೆ ಬಗ್ಗೆ ಮಾತನಾಡಿದ್ದಾರೆ. ಕಲಾಂ ಅವರು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತನಾಡಿದ್ದಾರೆ. ಪಠ್ಯ ಪುಸ್ತಕ ಸಮಿತಿಯವರು ಕೂಡ ಸುಮ್ಮನೆ ಸೇರಿಸಿರೋದಿಲ್ಲ, ಅವರು ಕೂಡ ವಿದ್ಯಾವಂತರಿದ್ದಾರೆ. ಹೀಗಾಗಿ ಇತಿಹಾಸವನ್ನ ತಿರುಚೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈಗ ಟಿಪ್ಪು ಪುಸ್ತಕದ ವಿಚಾರದಲ್ಲಿ ಈ ದೇಶದ ಇತಿಹಾಸನ ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಟಿಪ್ಪು ಚರಿತ್ರೆ ಹೊಸದೇನಲ್ಲ. ಈ ದೇಶದ ಚರಿತ್ರೆ ಜೊತೆಯಲ್ಲಿ ಟಿಪ್ಪು ಚರಿತ್ರೆ ಇದೆ. ಇದನ್ನು ನಾನು ಹೇಳಿದ್ದಲ್ಲ, ಇದು ಮೊದಲಿಂದ ಬಂದ್ಕೊಂಡು ಬಂದಿರೋದು. ಈ ದೇಶದ ರಾಷ್ಟ್ರಪತಿಗಳೇ ನಮಗೆ ಕಳೆದ ವಿಧಾನಸಭೆಯಲ್ಲಿ 2 ಮನೆಯ ಸದಸ್ಯರನ್ನ ಕುಂಡಿಸ್ಕೊಂಡು ನಮಗೆ ಪಾಠ ಬೋಧನೆ ಹೇಳ್ಕೊಂಡು ಅವರು ಈ ಒಂದು ಟಿಪ್ಪು ಮಾಡಿದಂಥ ಸೇವೆಯನ್ನು ಕರ್ನಾಟಕಕ್ಕೆ ಸ್ಮರಿಸಿ ಹಾಡಿ ಹೊಗಳಿ ಹೋಗಿದ್ದಾರೆ. ಅಬ್ದುಲ್ ಕಲಾಂ ರವರು ಕೂಡ ರಾಷ್ಟ್ರಪತಿಗಳು, ಅವರು ಕೂಡ ಮತ್ತೆ ಅವರ ಕಾಲದಲ್ಲೂ ಕೂಡ ಈ ಟಿಪ್ಪುರವರ ಸೇವೆಯನ್ನು ಕೂಡ ಅವರು ಸ್ಮರಿಸ್ಕೊಂಡು ಇದ್ದಾರೆ. ಈ ಚರಿತ್ರೆ ನಾವು ಯಾರು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಧರ್ಮದ ವಿಚಾರ ಅಲ್ಲ, ನಾಯಕರುಗಳ ವಿಚಾರ ಅಲ್ಲ, ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ವಿಚಾರದಲ್ಲಿ ಇದೊಂದು ಎಲ್ಲ ಪಾಠ್ಯ ಪುಸ್ತಕದಲ್ಲೂ ಇದ್ದಿದೆ. ಸೊ ಈ ಒಂದು ಸಮಿತಿ ಏನು ಇದನ್ನು ನಡೆಸ್ತಾ ಇದೆ ಅಂತೇಳಿ ಇವತ್ತೇನು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಇದನ್ನು ನಾವು ಆತುರವಾಗಿ ಯಾರನ್ನು, ಯಾಕೆಂದ್ರೆ ಅವರು ಕೂಡ ಒಂದು ಗಮನ ಹರಿಸ್ತಾರೆ. ಏನು ಆ ಸಮಿತಿ ಇದೆ, ಅವರು ಕೂಡ ಪ್ರಜ್ಞಾವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಆಮೇಲೆ ಬುದ್ಧಿವಂತರು ಕೂಡ ಇದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾರು ಕೂಡ ಪ್ರಜ್ಞೆ ಇರೋಂಥವ್ರು, ಈ ದೇಶಕ್ಕೆ, ಈ ದೇಶದ ಇತಿಹಾಸದ ಬಗ್ಗೆ ಗೌರವ ಇಟ್ಕೊಂಡವರು ಯಾರು ಕೂಡ ಈ ದೇಶದ ಇತಿಹಾಸವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ತಿರ್ಚಕ್ಕೂ ಆಗಲ್ಲ, ಹೊಸಕ್ಕೆ ಸೇರ್ಸೋಕ್ಕೂ ಆಗಲ್ಲ, ತಿರ್ಚಕ್ಕೂ ಆಗಲ್ಲ. ಸೊ ಅದರಿಂದ ನಮಗೆ ವರದಿ ಬರೋವರೆಗೂ ಅದೇನು ಹೆಚ್ಚು ಕಮ್ಮಿ ಆದರೂ ತರಾತುರಿಲಿ ನಾವು ಕಾಂಗ್ರೆಸ್ ಪಾರ್ಟಿಯವರಾಗಲಿ ಯಾರೇ ಆಗಲಿ ಇದನ್ನು ಜಂಪ್ ಮಾಡೋದ್ರಲ್ಲಿ ಅರ್ಥ ಇಲ್ಲ.